ಸಾತ್ವಿಕವಾಗಿ ಯೋಚನೆ ಮಾಡಲ್ಲ, ಬೇರೆಯವ್ರ ಬಗ್ಗೆ ರೂಮರ್ಸ್, ಬೇರೆಯವ್ರ ಡ್ರೆಸ್ ಬಗ್ಗೆ ಕಮೆಂಟ್. ಗಂಡ ಏನ್ ದುಡಿದ್ರು ಅದ್ ಮನೆಗೆ ಬರಲ್ಲ. ಕೆಲವೊಂದ್ಸಲಿ ನಮ್ಮ ಕರ್ಮಗಳು, ಕೆಟ್ಟ ಕರ್ಮಗಳನ್ನ ಕಳಿಯೋದಕ್ಕೂ ಕೂಡ ಕೆಲವೊಂದು ಒಳ್ಳೆ ದೈವಿಕ ಗುಣ ಇರುವಂತಹ ಪಾರ್ಟ್ನರ್ಸ್ ಗಳಿಂದ ಸಾಧ್ಯ. ಹೌದು, ದೈವಿಕವಾಗಿರೋ ಪಾರ್ಟ್ನರ್ಸ್ ಇದ್ದಾರೆ, ಪಾಸಿಟಿವ್ ಆಗಿ ಸುಮ್ಮನೆ ಮನೆಯಲ್ಲಿ ಒಂದು ಅನ್ಸ್ಯಾಟಿಸ್ಫೈಡ್ ಹೆಂಗ್ಸ್ಗಳಿರ್ತಾರೆ, ಗಲೀಜ್ ಇರ್ತಾರೆ, ಅಡಿಗೆ ಮನೆ ನೀಟಾಗಿ ಇಟ್ಕೊಳ್ಳಲ್ಲ, ಸಾತ್ವಿಕವಾಗಿ ಯೋಚನೆ ಮಾಡಲ್ಲ, ಬೇರೆಯವ್ರ ಬಗ್ಗೆ ರೂಮರ್ಸ್, ಬೇರೆಯವ್ರ ಡ್ರೆಸ್ ಬಗ್ಗೆ ಕಮೆಂಟ್. ಗಂಡ ಏನ್ ದುಡಿದ್ರು ಅದ್ ಮನೆಗೆ ಬರಲ್ಲ. ನೀರ್ ಪೋಲ್ ಮಾಡೋದು, ಪ್ರಕೃತಿ ವಿರುದ್ಧವಾಗಿ ಸುಮ್ನೆ ನಾಯಿಗೆ ಹಿಡಿಯೋದು, ಪ್ರಾಣಿಗಳಿಗೆ ಹಿಂಸೆ, ಮತ್ತೆ ಮರ ಕಟ್ ಮಾಡೋದು, ಸುಮ್ನೆ ಗಿಡ ಕಿತ್ತಾಕೋದು, ಇದೆಲ್ಲ ನೆಗೆಟಿವ್ ಎನರ್ಜೀಸ್. ಮನೇಲಿ ಯಾರೇ ಮಾಡಿದ್ರು ಬೇರೆ ಮನೇಲಿರುವಂತಹ ಬೇರೆ ವ್ಯಕ್ತಿಗಳಿಗೂ ಅದು ತಟ್ಟುತ್ತೆ. 100% ತಟ್ಟುತ್ತೆ. ಅವರು ಮನೇಲಿ ಇರ್ತಾರಲ್ಲ, ಎಲ್ಲರೂ ಒಟ್ಟಿಗೆ ಊಟ ಮಾಡ್ತಿರಲ್ಲ. ಹಂಗೆ ಒಬ್ಬರು ಮನೇಲಿ ನೋಡಿ ಅಡಿಗೆ ಟೇಸ್ಟೇ ಇರಲ್ಲ. ನಮ್ ಮನೇಲಿ ಏನು ಹಾಕಿರಲ್ಲ, ಅಡಿಗೆ ಟೇಸ್ಟ್ ಇರುತ್ತೆ. ಕೈಗುಣ ಅಂತಾರೆ, ಕೈಗುಣ ಅದು. ಇದು ಸೇಮ್ ಕೈಯಲ್ಲೇ ಇರೋದು ಶಕ್ತಿ, ನಮ್ಗೆ ಆಟೋಮೆಟಿಕ್ ಆಗಿ ಬರೋದು. ಕೈ ಗುಣ ಅನ್ನೋದು ಅಡ್ಗೆಯಲ್ಲಿ ಹೆಂಗಿರತ್ತೆ, ಇಲ್ಲೂ ಹಂಗೆ. ಕಣ್ಣಲ್ಲಿ ಎನರ್ಜಿ ಎಕ್ಸ್ಚೇಂಜ್, ಕಣ್ ಬಿದ್ರೆ ಹೋಗ್ಬಿಡ್ತಾರೆ, ದೃಷ್ಟಿ ಆಗ್ಬಿಡುತ್ತೆ, ನಜರ್ ಆಗ್ಬಿಡುತ್ತೆ. ಎಲ್ಲರೂ ಒಂದೇ ತರ ಇರಲ್ಲ, ಎಲ್ಲರಲ್ಲೂ ಒಂದು ಎನರ್ಜೀಸ್ ಇರುತ್ತೆ.